ನಾವು ಇವತ್ತು ಇಲ್ಲಿ ಸಿಗನಹಳ್ಳಿ ಊರಿಗೆ ಬಂದಿದ್ದೀವಿ. ಇವತ್ತು ಮಾದೇವಪ್ಪ ದಂಡಿನವ್ರು ಅಂತೇಳಿ ಅವರ ಹೊಲಕ್ಕೆ ನಾವು ವಿಸಿಟ್ ಮಾಡೇವಿ. ಇವತ್ತು ಮೆಣಸಿನ ಗಿಡಕ್ಕೆ ನಮ್ಮ ಪ್ರಾಡಕ್ಟ್ ಏನು ಕೊಟ್ಟವ ಅನ್ನೋದು ಅವ್ರನ್ನ ಬಾಯಲಿಂದಾನೆ ಕೇಳ್ರಿ ಇವತ್ತು. ಸರ ಮಾದೇವಣ್ಣರ, ನಿಮ್ಗೆ ಏನು ಹಾಕಿರಿ ಅದು ಗೊಬ್ಬರ? ಅದೇ ನಮ್ಮ ಕಂಪ್ನಿ ಐತಲ್ಲ, ಭೂಮಿ ಕಂಪ್ನಿನ ಹಾಕೀವಿ. ಆದರೆ ಡಾಕ್ಟರ್ ಭೂಮ. ಟೆಸ್ಟ್ ಮಾಡ್ಬೇಕಂತೇಳಿ ಒಂದು 20-25 ಸಾಲಿ ಹಾಕೇವ್ರಿ. ಹಾಂ ಆದ್ರೂ ಆ ಕಡೆಯಿಂದ ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಹ್ಞೂ ರೀ. ಅದಕ್ಕೆ ಇದು ಗಿಡನೂ ಕೊಡ್ಲಾಗಿತ್ತು. ರಾಸಾಯನಿಕ ಗೊಬ್ಬರಕ್ಕೆ ಇದಕ್ಕೆ ಏನು ಅನಿಸ್ತದೆ ರೀ? ಈಗ ಅದು ಗಿಡ ಕಲರ್ ಅಷ್ಟಾಗಿ ಅನ್ಸತ್ತೈತೆ, ಆದ್ರೆ ಗಿಡ ಇಂಪ್ರೂವ್ಮೆಂಟ್ ಆಗೈತೆ ಇದೆ ಈಗ. ಈಗ ಗಿಡ ಇಂಪ್ರೂವ್ ಆಗೈತಿ, ಪಗಲ್ ಹೊಡಿತೈತಿ ಅಂತ ಹೇಳ್ತೀರಿ ನೀವು. ರಾಸಾಯನಿಕ ಗಿಡಕ್ಕೆ ರಾಸಾಯನಿಕ ಬಳಸಿದ್ದಕ್ಕೆ ಪಗಲಿಲ್ಲ, ಸಾಧಾರಣ ಸಾಧಾರಣ ಅದಾವ್ರಿ. ಕಂಪ್ನಿದ ಹೇಳಕ್ಕಿಂತ ನಾವು ಹಾಂ ರೀ. ಮಾಡಿ ಕಾರ್ಯವೇನು ರೈತರಿಗೆ ಒಂದು ಮತ್ತೊಬ್ಬರಿಗೆ ಮಾಡಂತ ನಾವು ಹೇಳ್ಬೇಕಂದ್ರೆ ರೈತರಿಗೆ ಒಂದು ಗ್ಯಾರಂಟಿ ಬೇಕು. ಹಾಂ, ಇನ್ನೊಬ್ಬರಿಗೆ ಹೇಳಕ್ಕೆ ಒಂದು ಗ್ಯಾರಂಟಿ ಬೇಕಂತೇಳಿ ನೀವು ಫಸ್ಟ್ ಮಾಡಿರಿ. ಈಗ ನಾವು ಬೆಳೆದ್ಮೇಲೆ ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ಹೌದು ರೀ. ಈಗ ಸುಮ್ಮನೆ ಏನೋ ಹೇಳ್ತಾರೆ, ಯಾರಿಗಾರ ಕೊಡ್ತೀವಿ ಅಂದ್ರೆ ಆದರೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದ್ರೆ ಒಂದು ರೈತ ಹೊಡೆದ್ಬೇಕು. ಹಾಂ ರೀ. ಹಿಂಗಾಗಿ ನಾವು ಏನು ಮಾಡಿಬಿಟ್ನೆ, ಏನಿದ್ರು ಈಗ ನಮ್ಮ ವಿಠಲ್ ಆಗಲಿ ಶಿವಕುಮಾರ್ ಅವರು ಬಂದು ಭೇಟಿ ಆದ್ರೆ ಹಾಂ ಬಂದು ಭೇಟಿ ಆದ ಕೂಡಲೇ ಅಂದ್ರೆ ಮತ್ತು ಆಯ್ತಪ್ಪ ನನಗೆ ಕಳಿಸ್ರಿ ಮೊದಲು